ಮಾತಾಡೋಕ್ಕೆ ಬಿಡಲ್ಲ ಅದೂ. ಸೊ ಈಗೆಲ್ಲ ತೊಂದರೆ ಮಾಡ್ಕೊಬಾರ್ದು. ಜೊತೆಗೆ ಈ ನಮ್ಮ ಕಾರ್ಮಿಕರ ಸಚಿವರು ಸಂತೋಷ್ ಲಾಡ್ಜಿ ಮಾನ್ಯರು ಮಂತ್ರಿಗಳು ನೆನ್ನೆ ಯಾವುದೋ ಸೆಷನ್ ಟೈಮ್ ಆಗಿದೆ ಅಂತ ಓಡೋಡಿ ಇವರು ಡ್ರೈವರ್ಗೆ ಒಂದು ಮಾತು ಬೈತಾರೆ. ಏನಂದರೆ ಅದು ಮಂಗಸೂಳೆ ನನ್ನ ಮಗನೇ ಅಂತ. ನೋಡ್ರಿ ಭಾಷೆ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ವಿದ್ಯಾವಂತರು ಓದ್ದವರು ಸರ್ಕಾರಗಳು ನಡೆಸ್ತಾರೆ, ಮಂತ್ರಿಗಳ ಜಾಗದಲ್ಲಿರ್ತಾರೆ. ಇವ್ರನ್ನ ನೋಡ್ಕೊಂಡು ಎಲ್ಲ ಮಾಧ್ಯಮದವರು ಓಡೋಗಿ ವರದಿ ಮಾಡಬೇಕು, ಅವನ್ನೆಲ್ಲ ಜನಕ್ಕೆ ತೋರಿಸ್ಬೇಕು. ಇವರಿಂದ ಏನು ಕಲಿಬೇಕಾಗಿದೆ ಜನ? ಇದೊಂದು ದೊಡ್ಡ ತಮಾಷೆ ನೋಡ್ರಿ ಇಲ್ಲಿ ಹೆಂಗೈತೆ ಅಂತ. ಅಂದರೆ ಅರ್ಧ ಗಂಟೆ ಮುಂಚೆ ಹೋದ್ರಾಯ್ತು ಸೆಷನ್ಗೆ ಹೋಗೋರು. ಬೇರೆ ಬೇರೆ ಅವು ಇವು ಮಾತಾಡೋದು ಬಿಟ್ಬಿಟ್ಟು ನೀವು ಮುಂಚೆನೇ ಹೊರಡಿದ್ರೆ ಆಗೋದಲ್ಲ. ಅಲ್ಲ, ಭಾಷೆ, ನೀವು ಮಾತಾಡ್ತಕ್ಕಂಥ ಭಾಷೆ ಯಾವ ಮಟ್ಟದಲ್ಲಿರ್ತದೆ ಆ ಮಟ್ಟದಲ್ಲಿದ್ದಾರೆ ಇವತ್ತಿನಿರ್ತಕ್ಕಂಥ ಪೊಲಿಟಿಷಿಯನ್ಸ್ ಕೂಡ. ಬೇಜಾನ್ ಜನ ಎಲ್ಲ ಹಿಂಗೆ ಮಾತಾಡೋದು. ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಏನಾದರೂ ಸರ್ಕಾರ ಇವತ್ತು ದ್ವೇಷ ಭಾಷಣಕ್ಕೆ ಒಂದು ಅಂತ್ಯ ಆಡಬೇಕು. ದ್ವೇಷ ಭಾಷಣ ಮಾಡ್ತಕ್ಕಂಥ ಯಾವುದೇ ನಾಯಕರಾಗಿರಲಿ ಮುಲಾಜಿಲ್ಲದೆ ಕಾನೂನು ಮುಖಾಂತರ ಅವ್ರು ಶಿಕ್ಷೆ ಕೊಡಿಸ್ಬೇಕು ಅಂತ ಅದು ತಮ್ಮ ಅಭಿಪ್ರಾಯ